ಅಕ್ಕ ಎಲ್ಲಿಗೆ? ಎಲ್ಲಿಗೆ ಅಂದರೆ ರಿಟ್ರೀಟ್ಗೆ. ಮೊನ್ನೆ ತಾನೇ ಹೋಗ್ಬಿಟ್ಟು ಬಂದೆ. ಸೊ ವಾಟ್? ಏನು ತಿಂಗಳು ಹಿಂಗೆ ಸುತ್ತಾನೆ ಇರೋದನ್ನ ನಿನ್ನ ಕೆಲಸ? ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಇದೆಲ್ಲ ಮಾಡ್ತಾನೆ ಇರಬೇಕು. ಏನೋ ಸ್ವರ್ಗಕ್ಕೆ ಹೋಗ್ಬೇಕಂದ್ರ? ಅಷ್ಟು ಮಾತ್ರ ಅಲ್ಲ, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಇನ್ನು ಏನೇನೋ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ ಸ್ಟೀಫನ್, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಫಾಸ್ಟಿಂಗ್ ಮಾಡಬೇಕು, ಪ್ರೇಯರ್ ಮಾಡಬೇಕು, ರಿಟ್ರೀಟ್ಗೆ ಹೋಗಬೇಕು, ಬೈಬಲ್ ಓದಬೇಕು, ಚರ್ಚ್ಗೆ ಹೋಗಬೇಕು, ಗುಡ್ ವರ್ಕ್ಸ್ ಮಾಡಬೇಕು. ಅಕ್ಕ ಸ್ಟಾಪ್. ಯಾರು ಹೇಳಿದ್ ನಿನಗೆ ಇದನ್ನೆಲ್ಲ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ? ಯಾರು ಹೇಳಿದಂದ್ರೆ ಎಲ್ಲರೂ ಅದೇ ಮಾಡ್ತಾರೆ. ಅಕ್ಕ ಇದನ್ನೆಲ್ಲ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಬೈಬಲಲ್ಲಿ ಎಲ್ಲಾದ್ರೂ ಬರ್ದಿದ್ಯಾ? ಇಲ್ಲ. ಅಲ್ಲ ಅಕ್ಕ, ನೀನು ಇದನ್ನೆಲ್ಲ ಮಾಡಿ ಸ್ವರ್ಗಕ್ಕೆ ಹೋಗೋಕ್ಕಾಗಿದ್ರೆ ಯೇಸು ಸ್ವಾಮಿ ಯಾಕೆ ಬೇಕು? ಅದು ಕರೆಕ್ಟೇ. ಅಕ್ಕ ಕುತ್ಕೋ. ಅಲ್ಲ ಅಕ್ಕ, ನೀನು ಇದನ್ನೆಲ್ಲ ಮಾಡಿ ಸ್ವರ್ಗಕ್ಕೆ ಹೋಗೋ ಥರ ಆಗಿದ್ದಿದ್ರೆ ಯೇಸು ಸ್ವಾಮಿ ಬರಬೇಕಾದ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಬೈಬಲಲ್ಲಿ ಏನು ಹೇಳುತ್ತೆ ಗೊತ್ತಾ? ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ಮಾತ್ರನೇ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳುತ್ತೆ. ಯೇಸು ಸ್ವಾಮಿ ಮಾತ್ರನೇ ಮಾರ್ಗ ಅಕ್ಕ, ಬೇರೆ ಮಾರ್ಗ ಇಲ್ಲ. ನೀನು ಇದನ್ನೆಲ್ಲ ಮಾಡಿ ಏನಂತ ಪ್ರೂವ್ ಮಾಡ್ತಾ ಇದೀಯ ಗೊತ್ತಾ? ನೀನು ಲಿಟ್ರಲಿ ಹೇಳ್ತಾ ಇದೆಯಾ, ಐ ಡೋಂಟ್ ನೀಡ್ ಕ್ರೈಸ್ಟ್, ನನಗೆ ಯೇಸು ಬೇಡ, ನಾನು ಇದನ್ನೆಲ್ಲ ಮಾಡಿ ಸ್ವರ್ಗಕ್ಕೆ ನಾನೇ ಹೋಗ್ತೀನಿ ಅಂತ ನೀನೇ ಪ್ರಯತ್ನ ಪಡ್ತಾ ಇದೆಯಾ ಅಕ್ಕ. ಫಾರ್ ಎಕ್ಸಾಂಪಲ್, ನಮ್ಮಪ್ಪ ಒಂದು ದೊಡ್ಡ ಶ್ರೀಮಂತ ಅಂತ ಇಟ್ಕೋಕ, ನಮ್ಮಪ್ಪ ಹತ್ರ ತುಂಬ ಆಸ್ತಿ ಇದೆ. ನಾವಿಬ್ಬರು ರೋಡ್ ಸೈಡಲ್ಲಿ ಹೋಗ್ಬಿಟ್ಟು ₹1 ಕೊಡಿ, ₹2 ಕೊಡಿ ಅಂತ ಭಿಕ್ಷೆ ಬೇಡ್ಕೊಂಡು ಮನೆಗೆ ಬಂದರೆ ಅಪ್ಪನ ಮರ್ಯಾದೆ ಏನಾಗುತ್ತೆ ಅಕ್ಕ? ಮರ್ಯಾದೆ ಹಾಳು ಮಾಡ್ದಂಗೆ ತಾನೆ. ನೋಡಕ್ಕ, ದೇವರು ನನಗೋಸ್ಕರ ನಿನಗೋಸ್ಕರ ಎಲ್ಲ ಮಾಡಿ ಮುಗಿಸಿದ್ದಾರೆ. ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ನಮಗೆ ನಿತ್ಯ ಜೀವ ಸಿಗುತ್ತೆ. ಯೋಹಾನ 3:16 ಈ ಬೈಬಲಲ್ಲಿ ಅದನ್ನೇ ಹೇಳುತ್ತೆ ಅಕ್ಕ. ಹಾಗಾದರೆ ನಾವು ನಿತ್ಯ ಜೀವ ಪಡ್ಕೊಬೇಕಂದ್ರೆ, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡಬೇಕು, ಅಷ್ಟೇ ಅಕ್ಕ. ಹಾಗಾದರೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಇದೆಲ್ಲ ಮಾಡಬಾರ್ದಾ? ಅಕ್ಕ ಇದನ್ನೆಲ್ಲ ಮಾಡಬೇಕು, ಆದರೆ ಸ್ವರ್ಗಕ್ಕೆ ಹೋಗೋಕ್ಕಲ್ಲ. ಈ ಪ್ರಪಂಚದಲ್ಲಿ ಇರೋವರೆಗೂ ದೇವರು ನಮಗೆ ಯಾವ ರೀತಿ ಬದುಕಬೇಕು ಅಂತ ಹೇಳಿದಾರೋ ಆ ರೀತಿ ಬದುಕೋದಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡಬೇಕು. ವಿಶ್ವಾಸದಲ್ಲಿ ಮುಂದೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು, ಸ್ವರ್ಗಕ್ಕೆ ಹೋಗೋಕ್ಕಲ್ಲ. ಈಗ ನೀನೇನು ಮಾಡಬೇಕು ಅಂದರೆ ಇದನ್ನು ಹೋಗ್ಬಿಟ್ಟು ಎಲ್ರಿಗೂ, ನಿನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳ್ಬೇಕು. ಅರ್ಥ ಆಯ್ತಾ?